ಸರಿ. ಅತ್ಯಂತ ಪ್ರಶಸ್ತವಾದಂತಹ ಒಂದು ವಿಧಾನ ಉಪವಾಸ. ಶಿವರಾತ್ರಿಗಂತೂ ಹೇಳಿಸಿದ್ದು ಸಂಗತಿ. ಕೊನೆಯಲ್ಲಿ ಅದರ ಸ್ಲೈಡ್ ಹಾಕಿದ್ದೇನೆ. ನಿಜವಾಗಿ ಕೊನೆಯ ಗೆರೆಯಲ್ಲಿ ನ ಸ್ನಾನೇನ ನವಸ್ತ್ರೇಣ ನ ಧೂಪೇನ ನ ಚಾರ್ಚಯ ದುಷ್ಯಾಮಿತ ತಥಾ ಪುಷ್ಪೈ ಯಥಾ ತತ್ರೋಪವಾಸತಃ. ಇದು ಶಿವರಾತ್ರಿಗೆ ಎಕ್ಸ್ಕ್ಲೂಸಿವಾಗಿ ಹೇಳಿದ ಗೆರೆ. ಶಿವರಾತ್ರಿಯನ್ನು ನೀನೇನು ಮಾಡ್ತಿ? ನಾನು ದೇವರಿಗೆ 108 ಕೂಡ ಅಭಿಷೇಕ ಮಾಡಿಸ್ತೇನೆ. ಅದು ನನ್ನ ಮಂಡೆಗೆ ನೀರು ಬಿತ್ತಷ್ಟೇ ಅಲ್ವಾ, ಪ್ರಯೋಜನ ಆಗಲಿಲ್ಲ. ನ ಸ್ನಾನೇನ, ಅಭಿಷೇಕ ಪ್ರಿಯ ರುದ್ರ ಹೌದು, ಆದರೆ ಸ್ನಾನ ಮಾಡಿಯೇ ನನ್ನನ್ನು ತೃಪ್ತಿಪಡಿಸುವುದು ನನಗಿಷ್ಟ ಆಗುವುದಿಲ್ಲ ಹೆಚ್ಚು. ಅದು ನನ್ನದು ವಿಷಯ ಅಲ್ಲ. ನ ಸ್ನಾನೇನ, ಮತ್ತು ನನಗೆ ಒಳ್ಳೆ ಅಲಂಕಾರ ಮಾಡ್ತೀಯ, ಅದು ನನಗೆ ದೊಡ್ಡ ಸಂಗತಿ. ನಾನು ಲಿಂಗ ಬೈರಾಗಿ, ನನಗೆಂತ ಬೇಕಾಗಿಲ್ಲ ವಸ್ತ್ರ ವೈಡೂರ್ಯಗಳೆಲ್ಲ, ಅಲಂಕಾರ ಪ್ರಿಯ ಅಲ್ಲ ನಾನು. ಹಾಗಾದರೆ ನಿನಗೆ ಧೂಪ ಹಾಕುವ, ಸ್ಮಶಾನದಲ್ಲಿ ಕೂತವನಿಗೆಲ್ಲ ಧೂಪ ದೀಪ ಅಲಂಕಾರ ಎಲ್ಲ ಗೌಜಿ ಅಂಥದ್ದು ಭಯಾನಕವಾದ ಪರಿಸ್ಥಿತಿ ತೋರಿಸಲಿ. ಅದು ಭೂತ ಧೂಪ ಅಂತೆಲ್ಲ ಉಂಟು. ಅದೆಲ್ಲ ನನಗೆ ದೊಡ್ಡ ಸಂಗತಿ ಅಲ್ಲ, ನನ್ನ ಗಣಗಳಿಗೆ ಆದೀತು, ನನಗಲ್ಲ. ನಾನು ಸೈಲೆಂಟ್, ನಾನು ಮಾಮೂಲಿ, ನಾನು ಮಹಾದೇವ. ಮತ್ತು ನಿನಗೆ ಅರ್ಚನೆ ಮಾಡುವ, ಅರ್ಚನೆಗೆ ನಾನು ಬಗ್ಗುವುದಿಲ್ಲ, ನನಗದು ಇಷ್ಟ ಅಲ್ಲ, ನನಗದು ದೊಡ್ಡ ಸಂಗತಿ ಅಲ್ಲ. ಹಾಗಾದರೆ ನಿನಗೆ ಪುಷ್ಪ ಎಲ್ಲ ಅಲಂಕಾರ ಮಾಡಿ ಗೌಜಲ್ಲಿ ಪುಷ್ಪದೊಟ್ಟಿಗೆ ಫಲ ಎಲ್ಲ ಅನಾನಾಸು ಅದೆಲ್ಲ ಸಿಕ್ಕಿಸುವುದು ಹೇಗೆ? ಅದೆಲ್ಲ ಮಕ್ಕಳೆಲ್ಲ ನೋಡ್ತಾ ಇರ್ತಾರೆ, ನಮ್ಮನ್ನ ನೀರು ಮಾಡ್ತಾರೆ, ಅವರಿಗೆ ಲಿಂಗ ಕಾಣುವುದಿಲ್ಲ, ಎಲ್ಲ ಮಂಗಗಳೇ ಕಾಣ್ತವೆ ಆ ಓಲಾಟ ಇರುವಂಥದ್ದು. ನೋಡಿ ಯಾವಾಗ ಸಿಗ್ತದೆ ಅಂತ ಹೇಳಿಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ನಮ್ಮದು ದ್ರಾಕ್ಷಿಯ ಚಪ್ಪರಗಳೇನು, ಅನಾನಾಸಿನ ತೋರಣಗಳೇನು, ಮತ್ತು ಇದು ಮೂಸಂಬಿ ಕಿತ್ತಳೆದ್ದೆಲ್ಲ ಹೌದು ಕಂಬಗಳೇನು, ಡಿಸೈನ್ಗಳೇನು, ಇದೇ ಅವು ಗೌಜಿ ಆಯಿತು. ದೇವರು ಯಾರಿಗೆ ಕಾಣಲೇ ಇಲ್ಲ. ಮತ್ತು ದೇವರೊಳಗೆ ಗೌಜಿಯಾಗಿ ಅವರು ಧೂಪ ಎಬ್ಬಿಸಿದ್ದಾರೆ, ಅದು ದೀಪ ಹಾಕಿಬಿಟ್ಟಿದ್ದಾರೆ, ಅದು ಹೋಮ ಮಾಡಿಬಿಟ್ಟಿದ್ದಾರೆ, ದೇವರು ಕಾಣುವುದಿಲ್ಲ, ಎಲ್ಲ ಚಿದಂಬರ. ಹೀಗಾಗಿ ಬಿಟ್ಟರೆ ದೇವರು ಹೇಳ್ತಾನೆ, ನನಗಿದು ಯಾವುದು ನಿಮ್ಮ ಹೊರಗಿನ ಗೌಜಿಗಳು ನನಗೆ ಬೇಡ, ನಾನು ಖುಷಿಯಾಗೋದು ನೀವು ಉಪವಾಸ ಮಾಡಿದ್ದಕ್ಕೆ ಅಂತ. ಬಹಳ ಕಷ್ಟದ್ದು ನೋಡಿ, ಉಪವಾಸಕ್ಕೆ ಎಷ್ಟು ಮಹತ್ವ. ಇದಕ್ಕೆ ಸಂಬಂಧಪಟ್ಟ ಗೆರೆ ಇದು. ಉಪವಾಸಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಎನ್ನುವುದನ್ನು ಅವನೇ ಹೇಳಿಕೊಂಡಿದ್ದಾನೆ. ನನಗೆ ಇಷ್ಟ ಆಗುವುದು ನೀವು ಆವತ್ತು ಉಪವಾಸ ಮಾಡಿ. ಹಾಗಾದರೆ ಉಪವಾಸದ ಕ್ರಮ ಹೇಗಿರ್ತದೆ ಎನ್ನುವ ಕೆಲವು ಮುಖಗಳು ಮೇಲಿನ 2-3 ಗೆರೆಗಳು ವಾಸ್ತವವಾಗಿ ಎಲ್ಲ ಕಡೆಯಲ್ಲಿ ಇರುವಂಥದ್ದು ಅದು ಕ್ರಮ. ವಿಶೇಷ ಅದು ಇದೊಂದು ಮೊದಲ ಗೆರೆ ಮಾತ್ರ ಖುಷಿ ಇದೆ, ಭವಿಷ್ಯ ಪುರಾಣದ್ದು. ಇದು ನನ್ನ ಒಂದು ಹುಡುಕಾಟದಲ್ಲಿ ಪಡೆದ ಒಂದು ಮಾತು, ಬಹಳ ಅದ್ಭುತವಾದ ಗೆರೆ ಇದು, ತುಂಬ ಚೆಂದಾಗಿದೆ. ಎಲ್ಲ ಹೇಳಿದರೂ ಉಪವಾಸ ಹೇಳ್ತೀರಿ ಅಂತ ಬೈತಾರೆ. ಅಷ್ಟಮಿಗೂ ಉಪವಾಸ ಮಾಡಲಿಕ್ಕೆ ಹೇಳ್ತೀರಿ, ಕೇಳಿ ಶಿವರಾತ್ರಿಗೂ ಉಪವಾಸ ಹೇಳ್ತೀರಿ, ನಾಗರ ಪಂಚಮಿಗೂ ಕೆಲವರು ಉಪವಾಸ ಹೇಳ್ತಾರೆ, ಸುಬ್ರಹ್ಮಣ್ಯ ಷಷ್ಠಿಗೂ ಉಪವಾಸ ಮಾಡ್ತಾರೆ, ನವರಾತ್ರಿಗಂತೂ ನೀವೇ ಬರೆದು ಬಿಟ್ಟಿದ್ದೀರಿ 8-9 ದಿವಸ ಉಪವಾಸ ಮಾಡುವುದು ಅಂತ. ಬದುಕುವುದಾದರೆ ಹೀಗೆ. ಮತ್ತು ವಿಷ್ಣು ಪಂಚಕ ಅದು ಇದ್ದದ್ದೇ, ತಿಂಗಳಿಗೆ 5 ಉಪವಾಸ ಅಂತ. ಗ್ರಹಣದಲ್ಲಿ ಉಪವಾಸ ಮಾಡಲಿಕ್ಕೆ ಮೊನ್ನೆ ಬೈತಾ ಕೂತ್ಕೊಂಡಿದ್ರಿ. ಎಲ್ಲಿ ನೋಡಿದರಲ್ಲಿ ತಿನ್ನಲಿಕ್ಕಿಲ್ಲ ಹೇಳಿಯೇ ನಿಮಗೆ ತಿನ್ನಬೇಕು ಅಂತ ಕಾಣ್ತದೆ. ಯಾವುದು ಮಾಡಬಾರ್ದು ಹೇಳಿಯೇ ನಮಗೆ ಮಾಡಬೇಕನ್ನಿಸ್ತದೆ. ಅದಕ್ಕೆ ನನಗೆ ಒಂದು ತುಂಬ, ಯಾಕೆಂದರೆ ನನ್ನ ಮೇಲೆ ತುಂಬ ಜನ ಆಕ್ಷೇಪ ಮಾಡಿದ್ದಾರೆ. ಕೃಷ್ಣಾಷ್ಟಮಿ ಸತ್ಯ, ಏಕಾದಶಿ ಹೌದು, ಶಿವರಾತ್ರಿ ಎಲ್ಲ ಉಪವಾಸ ಇಲ್ಲ ಅಂದರೆ ನನ್ನ ತಲೆ ಕೆಡಿಸುವಷ್ಟಿಲ್ಲ ಹೇಳಿಬಿಟ್ಟಿದ್ದಾರೆ ಅವರು. ಇಲ್ಲ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ, ಇಲ್ಲ ಅಂತ, ಇಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ, ಮಾಡುವುದಲ್ಲ ಅಂದಿದ್ದಾರೆ. ಶಿವನಿಗೆ ಕೊಟ್ಟು ತಿನ್ನುವುದು ಅಂತಾರೆ. ಎಲ್ಲ ವ್ರತಗಳಲ್ಲಿ ತಿನ್ನುವುದೇ ಅಲ್ವಾ? ದೀಪಾವಳಿಯಲ್ಲಿ ಅಲ್ಲ, ಅನಂತ ವ್ರತದಲ್ಲಿ ಅಲ್ಲ, ರಾಮನವಮಿಯಲ್ಲಿ ಹಾಲು ಪಾಯಸ, ಹಯಗ್ರೀವ ಜಯಂತಿ ಮಡ್ಡಿ, ಮತ್ತು ನರಸಿಂಹ ಜಯಂತಿಗೆ ಚಿತ್ರಾನ್ನ, ಅದು ಎಲ್ಲಿ ಅಂತ ಪಾನಕ, ಮತ್ತು ವರಾಹ ಜಯಂತಿ ಬಂದರೆ ಮುದ್ಗ ಅನ್ನ ಅಂದರೆ ಪೊಂಗಲ್, ಎಲ್ಲ ತಿನ್ನಲಿಕ್ಕೆ ಇರುವುದು. ಎಂತ ಹೇಳಿ, ಕಡುಬು ಎಲ್ಲ. ದೀಪಾವಳಿ ಬಂದರೆ ಎಲ್ಲಪ್ಪ ಅಂದರೆ ನೀರಿನಲ್ಲಿ ಅಲ್ಲ, ನೀರಿನಲ್ಲಿ ಎಲ್ಲಿ ಹಾಕ್ತಾರೆ, ಎಲೆ ಅಪ್ಪ, ನೀರು ತುಂಬಿಸೋದೇನು ಎಲೆ ಅಪ್ಪ, ಇದೆಲ್ಲ ಚಕ್ಕುಲಿ ಉಂಡಿ ಎಲ್ಲ ತಿನ್ನಲಿಕ್ಕೆ ಇರೋದು. ಇವರೆಲ್ಲ ಉಪವಾಸ ಹೇಳ್ತೀನಿ ನೀವು, ನಿಮಗೆ ಹೌದಾ? ಹಾಗಾದರೆ ಕೆಲವರು ನಾಗರ ಪಂಚಮಿ ಹೇಳೋದು, ಅಷ್ಟಮಿ ಹೇಳೋದು, ಆನಂತರ ಕುಮಾರ ಷಷ್ಠಿಗೆ ಹೇಳೋದು, ಆನಂತರ ರಥಸಪ್ತಮಿಗೆ ಹೇಳೋದು, ಎಲ್ಲ ಕಡೆ ಉಪವಾಸ ಹುಡುಕ್ತಾ ಉಂಟು. ನನ್ನ ಹುಡುಗಿ ಹುಡುಕಿದಾಗ ಎಲ್ಲ ಕೂತಾಗ ಕೊನೆಗಿದ್ದಕ್ಕೆಂದು ಗೆರೆ ಬೇಕಲ್ಲ ಅಂತ ಹುಡುಕಿದೆ. ನನಗೆ ಪ್ರಮಾಣ ಜಿಜ್ಞಾಸೆ ಭಾಳ ಚೆಂದಾಗಿ ಮಾತು ಬಂತು. ವಿಶೇಷಾದುಪವಾಸೇನೆ ತಿತೌ ಕಿಲ ಮಹೀಪತೆ ಪ್ರೀತಾ ದೇವಾದಯಸ್ತೇಷಾಂ ಭವಂತಿ ಕುರುನಂದನ. ಧರ್ಮರಾಜನ ಹೇಳುವ ಮಾತಿದು. ವಾಸ್ತವವಾಗಿ ಎಲ್ಲ ದೇವತೆಗಳ ಪ್ರೀತಿ ಸಂಪಾದನೆ ಮಾಡಬೇಕಾದ್ರೆ ಆಯಾ ದೇವತೆಗಳ ತಿಥಿಯಲ್ಲಿ ಉಪವಾಸ ಮಾಡಬೇಕು ಅಂತ. ಇನ್ಯಾರಾದರೂ ಬರಲಿ, ಒಂದು ಬಾಂಬ್ ಸಾಕಾಗ್ತದೆ ನಮಗೆ ತಲೆ ಹೊಡಿಲಿಕ್ಕೆ.
ಜಿಜ್ಞಾಸೆ ಅಂದರೆ ಇದು. ಯಾವ ಯಾವ ದೇವತೆಗಳ ಪ್ರೀತಿ ಸಂಪಾದನೆ ಮಾಡಬೇಕು ಅಂತ ನಿಮಗೆ ಹಠ ಉಂಟೋ ಆ ದೇವತೆಗಳ ತಿಥಿಯನ್ನು ನೀವು ಉಪವಾಸ ಮಾಡಿ ಅಂದರು. ಸಾಕಲ್ಲ ಮಾತಾಡಲಿಕ್ಕೆ, ಇನ್ನೆಂತ ಹೇಳೋದು ನಾನು. ಯಾರಿಗೆ ತಲೆ ಕೆಟ್ಟಿದೆ, ಮನೋರೋಗಿ ಇದ್ದಾನೆ, ಅವ ನಿಜವಾಗಿಯೂ ಕೃಷ್ಣ ಚತುರ್ದಶಿಯನ್ನು ಶಿವರಾತ್ರಿಗಾಗಿ ಎಲ್ಲ ಕೃಷ್ಣ ಚತುರ್ದಶಿ ಪ್ರತಿ ತಿಂಗಳಲ್ಲಿ ಮಾಡಿದರೆ ಅವನು ಹುಚ್ಚ ಸರಿಯಾಗ್ತಾನೆ. ಖಂಡಿತ ಹೇಳ್ತೇನೆ ನಾನು ಈ ಗೆರೆ ಆಧಾರದಲ್ಲಿ. ಯಾರಿಗೆ ಮಕ್ಕಳೇ ಆಗಲಿಲ್ಲ ಅವರು ಪಂಚಮಿ ಹೀಗೆ ಮಾಡಿದರೆ ಅವರು ಮಾಡಿದ್ದಾರೆ ಮಕ್ಕಳನ್ನು. ಯಾರಿಗೆ ವಿದ್ಯೆ ಬರಲಿಲ್ಲ ಅವರು ಆ ಪ್ರಕಾರ ಮಾಡಿದರೆ ಅಂಥ ದಿನದಲ್ಲಿ ಮಾಡಿ ಪಡಿತಾರೆ ಅವರು. ವಿಘ್ನ ಪರಿಹಾರಕ್ಕೆ ಚೌತ್ಯ ಮಾಡಲಿಕ್ಕೆ ಬರುತ್ತೆ, ಗೌರಿಯ ಸಂಪಾದನೆ ಮಾಡಿಕೊಂಡು ದಾಂಪತ್ಯವನ್ನು ನಡೆಸಲಿಕ್ಕೆ ಬರ್ತದೆ, ಎಲ್ಲ ಹೇಳ್ತಾರೆ ಇವರು. ವಿಶೇಷಾದ ಉಪವಾಸೇನ ತಿಥೌ, ಅವರವರ ತಿಥಿಯಲ್ಲಿ ಉಪವಾಸ ಮಾಡೋದರಿಂದ ಪ್ರೀತಾ ದೇವಾದಯ, ಆಯಾ ದೇವತೆಗಳು ಖಂಡಿತವಾಗಿ ಪ್ರಿಯರಾಗಿ ಅವನಿಗೆ ಅವನ ಕಾಮನೆಯನ್ನು ಕೊಡುತ್ತಾರೆ. ಈ ಯಾರು ಮಾಡಲಿಕ್ಕಿಲ್ಲ ಹೇಳ್ತಾರೆ. ಈಗ ಹೇಗೆ ಮಾಡಲಿಕ್ಕಿಲ್ಲ? ಮಾಡುವವರು ಮಾಡಿ ಮಾರ್ರೆ, ಮಾಡದವರ ಬಾಯಿಯೊಳಗಿಂದ ನಾವು ಏನು ದೋಸೆ ಕದಿಯುವುದಿಲ್ಲ. ಸಂತೋಷ. ಮಾಡಲಿಕ್ಕಿರುವುದನ್ನು ಇಲ್ಲ ಮಾತ್ರ ಹೇಳಲಿಕ್ಕೆ ಮಾತ್ರ ಹಠ ಮಾಡಬೇಡಿ. ಅದು ಯೋಚನೆ. ಪ್ರತಿಯೊಂದಕ್ಕಿದು ಇದು ಎಲ್ಲ ನನ್ನ ವ್ರತಗಳಿಗೆಲ್ಲ, ಇದು ನನ್ನ ವ್ರತ ಸಮೀಕ್ಷೆಯಲ್ಲೆಲ್ಲ ಬಿದ್ದ ಗೆರೆ ಅಲ್ಲ ಇತ್ತು. ಇದೆಲ್ಲ ಇದಕ್ಕೋಸ್ಕರ ಎತ್ತಿದಂಥ ಗೆರೆಗಳಿದೆ. ನಾನು ವ್ರತ ಸಮೀಕ್ಷೆ ಆಗಲಿ, ಪರ್ವ ಸಮೀಕ್ಷೆ ಆಗಲಿ, ಅದಕ್ಕಿಂತ ಬಹಳಷ್ಟು ಕೆಲಸ ಮಾಡಿದ್ದೇನೆ. ನಾನು ಒಂದು ವಾರ ಕೆಲಸ ಮಾಡ್ತೇನೆ ಮಾಮೂಲಿ. ಇದರ ಬೆನ್ನ ಹಿಂದೆ ನನಗೂ ಸುಮಾರು ಜನ ಕೆಲಸ ಮಾಡಲಿಕ್ಕಿದ್ದಾರೆ. ಆದರೆ ಇವತ್ತು ಯಾಕೋ ಅದು ಸ್ಲೈಡ್ ಅಲ್ಲ, ಸ್ಕ್ರೀನ್ ನನಗೆ ಕೈ ಕೊಟ್ಟಿದ್ದದು ವಿಷಯ ಬೇರೆ. ಮುಂದಿನ ವಾರಗದು ಖಂಡಿತವಾಗಿ ಸಮ ಆಗ್ತದೆ ಎಂದು ಭರವಸೆಯಲ್ಲಿ ಮತ್ತೆ ಇದ್ದೇನೆ. ಅದೇ ಆದ್ದರಿಂದ ಈ ಕೆಲಸಗಳು, ಈ ಪ್ರಮಾಣಗಳು ಲಕ್ಷಗಟ್ಟಲೆ ಮಾತುಗಳ ಎಡೆಯಲ್ಲಿ ಸಿಗತಕ್ಕ ಮಾತುಗಳು. ಇದು ಸಿಗುವುದಿಲ್ಲ, ಪಕ್ಕಕ್ಕೆ ಹೊರಗೆ ಹಾಕುವುದಿಲ್ಲ. ಎಲ್ಲರೂ ಇದನ್ನೆಲ್ಲ ಅಡಿ ಹಾಕಿಬಿಡ್ತಾರೆ. ಉಪಕಾರ ಆಗುವುದನ್ನೆಲ್ಲ ಅಡಿ ಹಾಕ್ತಾರೆ, ತೋರಿಸಿಕೊಡುವುದಿಲ್ಲ. ಮತ್ತು ಅದನ್ನು ಕತ್ತರಿಸಿ ಹಾಕಿಬಿಡ್ತಾರೆ, ಹೇಳುವುದಿಲ್ಲ. ಮತ್ತು ಹೆಚ್ಚು ಜನರಿಗೆಲ್ಲ ಓದಿದ್ದು ಅರ್ಥವಾಗುವುದಿಲ್ಲ, ಅದು ಬೇರೆ ವಿಷಯ. ಅದೇ ಕಷ್ಟ. ಎಂತ ನೋಡಿದರೂ ಓವರಾಲಿಗೆ ಎಲ್ಲ ಕೆಲವರು ಹೇಳೋದುಂಟು, ಪೂರ ಅಕ್ಷರ ಎಲ್ಲ ಉರುಟೆ ಸೋಜುಣತ ಅಂತ. ಹೌದು, ಅವರಿಗೆ ಚಕ್ಕಲಿ ತಿಂದದೇ ಅಭ್ಯಾಸ ಆಗಿದೆ. ಎಲ್ಲ ಉರುಟೆ ಕಾಣ್ತದೆ, ಮೇಲೆ ಕೆಳಗೆ ಕಾಣುವುದೇ ಇಲ್ಲ ಏನು. ಅದು ಸತ್ಯವೇ. ಅಕ್ಷರದ ಮೇಲೆ ನಮ್ಮ ಕಣ್ಣು ಓಡುವಾಗ ಹಾಗೆ ಓಡುವುದುಂಟು. ವಿಶೇಷಾದ ಉಪವಾಸೇನ ತಿಥೌ ಕಿಲ ಮಹೀಪತೆ ಪ್ರೀತಾ ದೇವಾದಯಸ್ತೇಷಾಂ ಭವಂತಿ ಕುರುನಂದನ. ಇದು ಜನರಲ್ ಗೆರೆ. ಆದ್ದರಿಂದ ಎಲ್ಲ ವ್ರತಗಳಿಗೂ ಊಟ ಮಾಡಲಿಕ್ಕಿಲ್ಲ ಎನ್ನುವುದನ್ನು ಕಡ್ಡಾಯ. ಯಾಕೆ ನಾನು ಮೊದಲೇ ವ್ರತ ನಿಯಮದಲ್ಲಿ ಉಪವಾಸವನ್ನು ಎತ್ತಿ ಹಿಡಿದಿದ್ದೇನೆ. ಇದನ್ನು ಸತ್ಯ ಮಾಡಲಿಕ್ಕೋಸ್ಕರ ಸರ್ವ ವ್ರತಗಳಿಗೂ ಅನ್ವಯ ಮಾಡಲಿಕ್ಕೆ ಈ ಗೆರೆಯನ್ನು ಮತ್ತೆ ಕೊಟ್ಟಿದ್ದೇನೆ. ಒಂದೇ ಕಡೆ ಎಲ್ಲ ಕೊಡಲಿಕ್ಕೆ ನನಗೆ ಆಗ್ತಾ ಇಲ್ಲ. ಸುಮಾರುಗಳ ಮಾತುಗಳನ್ನು ಆಚೀಚೆ ಹೇಳೋದು ಹಾಕಲೇಬೇಕಾಗತ್ತೆ ಪುರುಷೊತ್ತಿನ ಅಭಾವದಿಂದಾಗಿ. ಈಗ ಉಪವಾಸ ಅಂದರೆ ಏನು ಎನ್ನುವ ಮಾತುಗಳು ಎರಡು ಕಡೆಯಲ್ಲಿ, ಒಂದು ವರಾಹೋಪನಿಷತ್ತು ಮತ್ತೊಂದು ಭವಿಷ್ಯದಲ್ಲಿನ ಮಾತು ಸಾಮಾನ್ಯ ಇದು. ಉಪವಾಸ ಅಂದ್ರೇನು? ಉಪಸಮೀಪೆ ಯೋ ವಾಸಃ ಜೀವಾತ್ಮ ಪರಮಾತ್ಮಯೋ ಅಂತ. ನಾನು ಮತ್ತು ದೇವರು ಹತ್ತಿರ ಆಗಿರುವುದು ಉಪವಾಸ. ಉಪವಾಸ ಅಂತ ಹೇಳಿಕೊಂಡು ಇಡೀ ದಿನ ಕೈಯಲ್ಲಿ ರಿಮೋಟ್ ಕಂಟ್ರೋಲ್ ಇಟ್ಕೊಂಡು ಎಂಥ ಧಾರಾವಾಹಿ ಉಂಟು ಮಾರಾಯರೆ, ಎಂತ ಬರ್ತಾ ಉಂಟು ಅಂತ ಟಿ ವಿ ನೋಡ್ತಾ ಕೂತ್ಕೊಳ್ಳೋದು ಉಪವಾಸ ಲಕ್ಷಣ ಅಲ್ಲ. ಉಪವಾಸ ಅಂದರೆ ಹತ್ತಿರ ಇರುವುದು ಅಂತ. ಉಪ ಅಂದರೆ ಸಮೀಪ, ವಾಸ ಅಂದರೆ ಇರುವುದು. ಯಾರ ಸಮೀಪ ಇರುವುದು? ಟಿ ವಿಯ ಪಕ್ಕದಲ್ಲಿ ಅಲ್ಲ, ಮೊಬೈಲ್ ಹತ್ತಿರದಲ್ಲಿ ಅಲ್ಲ. ಕೆಲವರು ಉಪವಾಸ ದಿವಸ ಅವರು ಜಗಲಿಯಲ್ಲೇ ಕೂತ್ಕೊಳ್ಳೋದು, ಪಕ್ಕದ ಮನೆಯವ್ರ ಹತ್ರ ಮಾತಾಡ್ತಾನೇ ಇರೋದು. ಪಟ್ಟಾಂಗ ಮುಗಿಯುವುದೇ ಇಲ್ಲ. ಅವೊಂದು ಫ್ರೀ ಕೊಡಲಿಕ್ಕೆ ಪುಣ್ಯಾತ್ಮ, ಫೋನ್ ಫ್ರೀ ಅಂತ ಎಷ್ಟೊತ್ತು ಮಾತಾಡಿ ಇವರ ಕಿವಿ ಸಾಯಲಿವರೆಗೂ ಮಾತಾಡೋದೆ. ಇದು ಉಪವಾಸದ ಲೆಕ್ಕ ಅಲ್ಲ. ಉಪವಾಸ ಅಂದರೆ ಮೌನ, ದೇವರ ಹತ್ತಿರ ಇರಲಿ. ಮೌನ ಮಾಡಿದಾಗ ದೇವರು ಹತ್ತಿರ ಆಗ್ತಾರೆ. ಯಾಕೆ? ಯಾರ ಹತ್ರ ಮಾತಾಡೋದಿಲ್ಲವ ಅವನಿಗೆ ಗೊತ್ತಾಗಿ ಈಗ ಯಾರು ದೇವರೊಬ್ಬನೇ ಇರೋದು ಅವನ ಕೈಗೆ. ಪುಸ್ತಕ ಹಿಡಿದ್ರೆ ಕೆಲವರಿಗೆಲ್ಲ ಅಲ್ಲಿಗೆ ದೊಡ್ಡ ಗೊರಕೆ ಶುರು ಆಗ್ತದೆ. ಎಷ್ಟು ದಪ್ಪ ಪುಸ್ತಕ ಉಂಟು ಅಷ್ಟು ದೊಡ್ಡದು ಭಯ ಆಗ್ತದೆ. ಅದನ್ನು ಪುಸ್ತಕ ಹಿಡ್ಕೊಂಡು ಹತ್ತಿರ ಹೋಗಲಿಕ್ಕೆ ಬರೋದಿಲ್ಲ. ಆವತ್ತು ದೇವರ ಯೋಚನೆ ಮಾಡ್ತಾ ಜಪ ಮಾಡ್ತಾ ಕೊಳ್ಳುವುದು ಚಂದ. ಕೂತ್ಕೊಳ್ಳಿಗೆ ಬರದಿದ್ದರೆ ನಡೀತಾ ಇರೋದು ಎಲ್ಲಿ ಆದರೂ. ಹಾಗೆ ಆದಷ್ಟು ಪಕ್ಕದವರ ಹತ್ರ ಪಟ್ಟಾಂಗ ಮಾಡದೆ, ಟಿ ವಿ ನೋಡದೆ, ಉಪವಾಸದ ದಿವಸ ಆದಷ್ಟು ದೇವರ ಕೆಲವರು ಸಮಯವೇ ಹೋಗುವುದಿಲ್ಲ ಮಾರ್ಯಾರೆ. ಆವತ್ತೇ ಎಲ್ಲ ಧಾರಾವಾಹಿ ಮಾಡೋದು, ಎಲ್ಲ ಒಕ್ಕಿ ನೋಡೋದು, ಎಲ್ಲ ಕಡೆಯಲ್ಲಿ ಹೋಗಿ ಬರೋದು, ಅದೆಲ್ಲ ಬೇಡ. ಆವತ್ತು ಆದಷ್ಟು ಜೀವಾತ್ಮ ಪರಮಾತ್ಮಯೋ ಉಪಸಮೀಪೆ ವಾಸ. ದೇಹ, ಜೀವ, ಮನಸ್ಸು ದೇವರ ಪಕ್ಕದಲ್ಲಿ ಇರು. ಅದು ಉಪವಾಸ ಸವಿಜ್ಞೇಯ ನತು ಕಾಯಸ್ಯ ಶೋಷಣಂ. ಕೇವಲ ದೇಹವನ್ನು ಶೋಷಣೆಗೊಳಿಸುವುದೇ ಉಪವಾಸದ ಲಕ್ಷಣ ಅಲ್ಲ, ಅದರ ಜೊತೆಯಲ್ಲಿ ಮನಸ್ಸಿನ ಭಗವಂತನ ಸಂಪರ್ಕವು ಸಾಧ್ಯತೆ ಇದೆ. ಉಪಾವೃತಸ್ತು ಪಾಪೇಭ್ಯ ಯಸ್ತು ವಾಸ ಗುಣೈಸ್ಸಹ ಉಪವಾಸ ಸವಿಜ್ಞೇಯ ಸರ್ವಭೋಗ ವಿವರ್ಜಿತ. ಇಲ್ಲಿ ಊಟ ಇಲ್ಲ ಹೇಳಿದ್ದು ಯಾಕೆ ಕೇಳಿದರೆ, ಅವನು ಗುಣಾತ್ಮಕನಾಗಿರಬೇಕು, ದೋಷ ದೂರನಾಗಬೇಕು ಅಂತ ಇಷ್ಟೇ ಅರ್ಥದಲ್ಲಿ. ದೋಷ ಎಲ್ಲಿದೆ ಕೇಳಿದರೆ ಊಟದಲ್ಲಿ ದೋಷ ಇದೆ. ಅನ್ನವಾಶಿತೆ ತಿಷ್ಟಂತಿ ಸಂಪ್ರಾಪ್ತಿ ಅರಿವಾಸರೆ ಅಂತ ಸ್ಪಷ್ಟವಾಗಿ ಏಕಾದಶಿಯಂದು ಉಪವಾಸದಂದು ಅನ್ನದಲ್ಲಿ ಎಲ್ಲ ಸಾಂಕ್ರಾಮಿಕವಾದ ಪಾಪಗಳ ದೇವತೆಗಳು ಬಂದು ಕೂತ್ಕೊಳ್ತಾರೆ, ಪಾಪದ ರಾಕ್ಷಸರು ಬಂದು ಕೂತ್ಕೊಳ್ತಾರೆ. ಅವರಿಗೆ ಬಿಟ್ಟಿದ್ದಾರೆ ಅವತ್ತು ಬರಲಿಕ್ಕೆ. ಎಲ್ಲಿಂದರೆ ಅಲ್ಲಿ
ಈಗ ಕುಂಡದಲ್ಲಿ ಆಹುತಿ ಕೊಡುವಾಗ ಹೊರಗೆ ಬಿದ್ದರೆ ಏನು ಅಂತ, ಹೊರಗೆ ಬಿದ್ದರೆ ಎದ್ದೇ ಆಗೋದು ಅಂತ ವಿಷಯ ಅಲ್ಲ, ಹೇಳಿದಷ್ಟು ಸುಲಭ ಇಲ್ಲ. ಆಹುತಿ ಕೊಡುವಾಗ ಕುಂಡ ತಪ್ಪಿಯಲ್ಲಿ ಆದರೂ ಹೊರಗೆ ಬಿದ್ದರೆ ಅದು ಬಲಿರಾಜನಿಗೆ ಅಂತ ಡಿಕ್ಲೇರ್ ಆಗಿದೆ. ವಾಮನ ಹೇಳಿದ್ದಾನೆ. ಬಲಿಯೇ ಕೇಳುತ್ತಾನೆ, ನನ್ನನ್ನು ದೂಡಿಬಿಟ್ಟೆಯಲ್ಲ, ಕಳಿಸಿಬಿಟ್ಟೆಯಲ್ಲ, ನನಗೆ ಬದುಕು ಹೇಗೆ? ಎಲ್ಲಿ ಕುಂಡದಿಂದ ಹೊರಗೆ ಬೀಳುತ್ತದೆ ಆಹುತಿ ಅದು ನಿನಗೆ, ವಾಮನ ಹೇಳಿತ್ತು. ಹಾಗೆಯೇ ಏಕಾದಶಿಯಂದು ಕೆಟ್ಟ ಶಕ್ತಿಗಳಿಗೆ ದೇವರು ಅವಕಾಶ ಕೊಟ್ಟಿದ್ದಾನೆ. ನಮಗೆ ಎಲ್ಲಿ ಕೇಳಿದ್ದಾನೆ? ನಿಮಗೆ ಇಲ್ಲಿ. ಅಶ್ವತ್ಥದಲ್ಲಿ ಅಲಕ್ಷ್ಮಿ ಕೂತ ಕೇಳಿದ್ದಾರೆ, ನನಗೆ ಯಾವತ್ತು ಮೋಕ್ಷ? ಶನಿವಾರದಲ್ಲಿ ನಿನಗೆ. ಆಗೊಂದು ಅವಸ್ಥೆ, ಬೇರೆ ದಿನ ಅಲ್ಲ. ಸಮುದ್ರವು ಕೇಳ್ತಾನೆ, ಅದಕ್ಕೆ ನಿನಗೆ ಪರ್ವಕಾಲದಲ್ಲಿ ಸ್ಪೃಶ್ಯತ. ಅದರಂತೆ ಇದು ಕ್ರಮ ಹೇಳಿಬಿಟ್ಟಿದ್ದಾನೆ. ವಾಸ್ತವವಾಗಿ ಯಾವತ್ತು ನಿಮಗೆ ವ್ಯವಸ್ಥೆ ಇರುವಂಥ ಕ್ರಮ ಹೇಗೆ ಅಂತ. ಆದ್ದರಿಂದ ಅನ್ನದಲ್ಲಿ ಕೆಟ್ಟ ಶಕ್ತಿಗಳಿಗೆ ಅವಕಾಶವನ್ನು ಏಕಾದಶಿಯನ್ನು ಕೊಟ್ಟುಬಿಟ್ಟಿದ್ದಾನೆ. ಈಗ ನಾವು ಕರೆಕ್ಟು ನೋಡಬೇಕು ಏಕಾದಶಿಯನ್ನು ಯಾವ ದಿನ ಅಂತ. ಯಾಕೆ ಇಲ್ಲದಿದ್ದರೆ ನಾವು ಒಂದು ದಿನ ತಿನ್ನುವುದು, ಆವತ್ತೇ ಅವುಗಳು ಕೂತ್ಕೊಳ್ಳೋದು, ಇನ್ನೊಂದು ದಿನ ಅವುಗಳಿಗೆ ರಿಲೀಫ್ ಆಗೋದು, ಆವತ್ತು ನಾವು ಬಿಡುವುದು. ದುರಂತ. ಹೇಳಲಿಕ್ಕೆ ಸುಲಭ, ಕಷ್ಟ ನೋಡಿ. ಈಗ ಏನಾಯಿತು ಈಗ ಅರ್ಥ ಆಯ್ತು ನಮಗೇನು ಅಂತ, ಉಪವಾಸದ ಕತೆ ಯಾಕೆ ಅಂತ. ಆವತ್ತು ಒಂದಿನ ಈಗ ಮಹಾಲಯ ಪಕ್ಷದಲ್ಲಿ ಪ್ರೇತಗಳಿಗೆ ಬಿಡುಗಡೆ ಕೊಟ್ಟಾಗೆ, ಹೋಗಿ ನಿಮ್ಮ ಜನರನ್ನು ಹಿಡಿಯಿರಿ, ಆಹುತಿ ಕೊಟ್ಟರೆ ತಿಂದು ತೇಗಿ ಬನ್ನಿ, ಇಲ್ಲಾದರೆ ಅವರ ಕಾಲ ಎಳೆದು ಬನ್ನಿ, ಅವರಿಗೆ ಸೈನ್ ಕೊಟ್ಟು ಬನ್ನಿ, ನೀವು ಹೊರಡಲಿಕ್ಕೆ ಉಂಟು ಅಂತ. ಮತ್ತೆಂತ ಹಾಗೆ ಒಂದು ದಿವಸ ಪ್ರೇತಗಳಿಗೆ ಬಿಟ್ಟ ಹಾಗೆ ಅವುಗಳು ಹೋಗಲಿಕ್ಕೋಸ್ಕರ ಮತ್ತೆ ಪುನಃ ಮಹಾಲಯದಲ್ಲಿ ಬಂದಿರತಕ್ಕ ಗತಿಸಿದ ವ್ಯಕ್ತಿಗಳಿಗೆ ಮೇಲೆ ಮತ್ತೆ ತೆರಳಲಿಕ್ಕೆ ದಾರಿ ತೋರಿಸಲಿಕ್ಕೋಸ್ಕರ ಗೂಡುದೀಪ ಇಡೋದು. ಗೂಡುದೀಪ ಬಿಡೋದು ಯಾಕೆ ಓದಬೇಕಲ್ಲ ನಮಗೆ? ಅದು ಮೇಲಿನವ ಕೂಡಿಸಿದವ ಬಂದ ಅಂತ ಇಟ್ಟದ್ದಲ್ಲ, ನಾವು ಇಡುವ ಕ್ರಮ ಅದು. ಹಾಗಾಗಿ ಆ ಲಕ್ಷಣದಂತೆ ಆ ದಿವಸಕ್ಕೆ ಮಾತ್ರ ವ್ಯವಸ್ಥೆ ಅದು. ಆಗ ಬಂದಾಗ ಅದು ಕ್ರಮ, ಅವರು ಹೋಗಲಿಕ್ಕೆ ದೀಪ ಇರುವ ಹಚ್ಚುವ ಕ್ರಮ. ವ್ಯೋಮದೀಪಂ ಪ್ರದಾಸ್ಯಾಮಿ ಅಂತ ಹೇಳಿಕೊಂಡು ಸಂಕಲ್ಪದ ವ್ಯವಸ್ಥೆ. ಅದರಂತೆ ಅನ್ನ ಕೂತಾಗ ಏಕಾದಶಿಯಲ್ಲಿ ಲಕ್ಷಣಗಳು ಇರಲಿಕ್ಕೆ ಹೋಗಿ ಆವತ್ತು ದೋಷ ದೂರ ಮಾಡಿ ಗುಣಾತ್ಮಕನಾಗಲಿಕ್ಕೆ ಉಪಾವೃತಸ್ತು ಪಾಪೇಭ್ಯ. ಈ ಶ್ಲೋಕಕ್ಕೆ ಅರ್ಥ ಆಗುವುದಿಲ್ಲ ಯಾರು, ಅದಕ್ಕೆ ನಾನು ಅರ್ಥ ಬಿಡಿಸಿ ಹೇಳಿದೆ. ಎಷ್ಟು ವಾಸಃ ಗುಣೈಸ್ಸಹ ಉಪವಾಸ ಸವಿಜ್ಞೇಯ ಎನ್ನುವ ಸ್ಪಷ್ಟವಾದ ಚಿಂತನೆಯನ್ನು ಸರ್ವಭೋಗ ವಿವರ್ಜಿತ. ತಿನ್ನಲಿಕ್ಕೆ ಹೋದರೆ ಇದೆಲ್ಲ ಪಾಪಗಳು ಮುತ್ತಿಕೊಳ್ಳುತ್ತವೆ, ಮೆತ್ತಿಕೊಳ್ಳುತ್ತವೆ. ಇಷ್ಟು ವಿಷಯದೊಂದಿಗೆ ಮುಂದಿನ ಸ್ಲೈಡ್ ಮತ್ತೆ ಬಂದಾಗ ಚಿಂತನೆಗೆ ಇವತ್ತು ತಡ ಆದ್ದರಿಂದ ಮತ್ತೆ ಸಾಧನೆಗಳ ಬಗ್ಗೆ ಬರುವ ಶನಿವಾರ ಯುಗಾದಿಯ ಬಗ್ಗೆ ಮಾತಾಡ್ತೇನೆ. ಅದರಿಂದ ಶಿವ ಮತ್ತೆ ಮುಂದೆ ಹೋಗ್ತಾನೆ. ಯುಗಾದಿಯ ನಂತರದ ಮತ್ತೆ ರಾಮನ ಚಿಂತನೆ ಬರ್ತದೆ. ರಾಮನ ನಂತರದಲ್ಲಿ ಹನುಮಂತ ನಮಗೆ ಬರ್ತಾನೆ. ಹೆಚ್ಚಿನ ಅಂಶ ಆ ನಂತರ ಶಿವನ ಚಿಂತನೆ ಮುಂದುವರಿಕೆ ಆಗುತ್ತೆ ಅಂತ ಮಗದೊಮ್ಮೆ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸಿ